ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಡಿಸೆಂಬರ್ 15 ಟೀ ಡೇ ಅಂತ. ಇವತ್ತು ಅಂದರೆ ಚಾಯ ದಿವಸ ಅಂತೇಳಿ. ಹಾಗೆ ಇವತ್ತು 2 ರೀತಿಯ ಚಾಯವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಒಂದು ಸಿಂಪಲ್ಲಾದ ಹಾಲಿನಲ್ಲಿ ಮಾಡುವಂತಹ ಚಾಯ, ಇನ್ನೊಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಚಾಯ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ನೋಡುವ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. 1/4 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. 1 ಕಪ್ಪು ಚಾಯದ ಅಳತೆ ನಾನು ಹೇಳ್ತಾ ಇದ್ದೇನೆ ಇವತ್ತು. 1/4 ಲೋಟ ನೀರು ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು, ನೀವು ಎಷ್ಟು ಸ್ಟ್ರಾಂಗ್ ಕುಡಿತೀರಿ ಅನ್ನೋದರ ಮೇಲೆ ಇದು ಡಿಪೆಂಡ್ ಆಗ್ತದೆ. ತುಂಬ ಸ್ಟ್ರಾಂಗ್ ಕುಡಿಯೋರಾದರೆ ಟೇಬಲ್ ಸ್ಪೂನ್ ಹಾಕಿ, ಹದ ಸ್ಟ್ರಾಂಗ್ ಕುಡಿಯೋರು ಅಂತಾದರೆ 1 ಟೀ ಸ್ಪೂನಷ್ಟು ಹುಡಿ ಹಾಕ್ಕೊಳ್ಳಿ. ಈ ಹುಡಿಯಲ್ಲಿ ಕೂಡ ಸಣ್ಣ ಹುಡಿ ಹಾಗೂ ದಪ್ಪ ಹುಡಿ ಅಂತ ಎರಡು ಥರದ ಹುಡಿ ಸಿಗ್ತದೆ. ದಪ್ಪ ಹುಡಿ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಬೇಕಾಗ್ತದೆ. ಸಣ್ಣ ಹುಡಿ ಅಂತಾದರೆ ಅದನ್ನು ಒಂದು ಕುದಿಸುವಾಗಲೇ ನಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ಅದು ಆಗ್ತದೆ. ನೋಡಿ, ಈಗ ಇದನ್ನು ಚೆನ್ನಾಗಿ 1 ರಿಂದ 2 ನಿಮಿಷದವರೆಗೆ ಈ ನೀರಿನಲ್ಲಿ ಸರಿಯಾಗಿ ಕುದಿಸ್ಕೊಳ್ಳಿ. ಅದರ ಕನರೆಲ್ಲ ನಿಮಗೆ ನೀರಿಗೆ ಬಿಟ್ಕೋಬೇಕು. ಈಗ ಇದಕ್ಕೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಗೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಇಷ್ಟಪಡದವರು ಕೊನೆಗೆ ಬೆಲ್ಲ ಹಾಕ್ಕೊಳ್ಬೋದು. ಇಲ್ಲಿ ಈಗ ನಾನು ಕರೆಕ್ಟ್ 1 ಕಪ್ಪಿನ ಅಳತೆಗೆ ಕೊಡ್ತಾ ಇದ್ದೇನೆ. 1 ಕಪ್ಪಿನ ಹಾಲು, ಅದರಲ್ಲಿ 1/4 ಕಪ್ ನೀರು ಹಾಕ್ಕೊಂಡಿದ್ದೇನೆ. ಈಗ 3/4 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೇನೆ. ನಾನಿವತ್ತು ಉಪಯೋಗಿಸ್ತಾ ಇರೋದು KT ಅಂತ ಹೇಳ್ಕೊಂಡು. ಇಲ್ಲಿ ನೋಡಿ, ಇದನ್ನು ಈಗ ಸರಿಯಾಗಿ ಕುದಿಸಿಕೊಳ್ಬೇಕು. 1 ಕುದಿ ಸರಿಯಾಗಿ ಬಂದರೆ ಸಾಕು. ಈ KT ಹುಡಿ 1 ಕುದಿ ಬರುವಾಗಲೇ ನಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ಆಗ್ತದೆ ಇದು. ನೀವು ದಪ್ಪ ಚಾಯದ ಹುಡಿ ಬಳಸೋದಂತಾದರೆ ಅದನ್ನು 2 ರಿಂದ 3 ಸರ್ತಿ ಅದನ್ನು ಕುದಿಸಿಕೊಳ್ಬೇಕಾಗ್ತದೆ. ನೋಡಿ, ಈ ಥರ ಕುದಿ ಬರುವಾಗ ಪುನಃ ಅದನ್ನು ಮಗುಚಿ ಬಿಟ್ಟು 1 ರಿಂದ 2 ನಿಮಿಷವರೆಗೆ, ಅಂದರೆ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ಆಗೋವರೆಗೆ ಇದನ್ನು ಕುದಿಸಿಕೊಳ್ಬೇಕು. ಇದು ನೋಡಿ, ಈಗ ಸರಿಯಾಗಿ 1 ಕುದಿ ಬಂದಾಗ ಇದು ರೆಡಿ ಆಯಿತು. ಇದನ್ನು ಈಗ ಸೋಸಿಕೊಳ್ಳುವ. 1 ಕುದಿ ಬಂದಾಗ ಇದನ್ನು ಸೋಸಿಕೊಳ್ಳುವ. ನಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗಿನ ಚಾಯ ರೆಡಿ ಆಯಿತು. ಇದರಲ್ಲಿ ಏಲಕ್ಕಿ ಟೀ, ಜಿಂಜರ್ ಟೀ ಅಂದರೆ ಶುಂಠಿ ಟೀ ಅಥವಾ ಮಸಾಲೆ ಟೀ, ನಿಮಗೆ ಯಾವುದು ಫ್ಲೇವರ್ ಇಷ್ಟ ಇದೆ ಆ ಫ್ಲೇವರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೋದು. ನಾನೀಗ ಸಿಂಪಲಾಗಿ ಒಂದು ಚಹಾ ಹೇಗೆ ಮಾಡೋದು ಅಂತೇಳಿ ಮಾತ್ರ ಇದನ್ನು ಹೇಳಿಕೊಟ್ಟಿದ್ದೇನೆ. ಸಾಯಂಕಾಲದ ಟೀ ಟೈಮಿಗೆ ಒಂದು ಟೇಸ್ಟಿಯಾದ ಚಾಯ. ಅದನ್ನು ನೋಡಿ, ಈ ಥರ 1-2 ಸತಿ ಹೀಗೆ ಆ ಕಡೆ ಈ ಕಡೆ ಮಾಡಿದರೆ ಚೆನ್ನಾಗಿ ಮೇಲೆ ಅದರಲ್ಲಿ ನೊರೆ ಬರ್ತದೆ. ಸರಿಯಾಗಿ 1-2 ಸತಿ ಆ ಕಡೆ ಈ ಕಡೆ ಮಾಡಿಕೊಳ್ಬೇಕು. ಅದನ್ನು ನೋಡಿ, ನೊರೆಯುಕ್ತ ಸ್ವಾದಯುಕ್ತ ರುಚಿಯಾದ ಚಾಯ ರೆಡಿ ಆಯಿತು. ಈಗ ಚಳಿಗಾಲಕ್ಕೆ ಬೇಕಾದಂತಹ ಟೀಯನ್ನು ಹೇಳಿಕೊಡ್ತಾ ಇದ್ದೇನೆ. ಇದನ್ನು ಬೆಳಿಗ್ಗೆ ಕೂಡ ಕುಡಿಬೋದು, ಸಾಯಂಕಾಲ ಕೂಡ ಕುಡಿಬೋದು. 1 ಕಪ್ಪಷ್ಟು ನೀರು, ಅಂದರೆ ಒಬ್ಬರಿಗೆ ಮಾಡುವ ಅಳತೆ ಹೇಳ್ತಾ ಇದ್ದೇನೆ. ಇದಕ್ಕೆ 1 ಕೊಡಿ ತುಳಸಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಇಂಚಷ್ಟು ಶುಂಠಿ, 1 ಏಲಕ್ಕಿ, 1 ಸಣ್ಣ ತುಂಡು ಚಕ್ಕೆ, 3 ರಿಂದ 4 ಲವಂಗ, ಹಾಗೆಯೇ 1 5 ಪೆಪ್ಪರು, 2 ಚಿಟಿಕೆಯಷ್ಟು ಸೋಂಪು ಹಾಗೂ 1 ಪುಲಾವ್ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಇದು ನಮ್ಮಲ್ಲೆಲ್ಲ ಮೊದಲು ಕೊರೋನಾ ಬಂದಾಗ ಕೊರೋನಾ ಟೀ ಅಂತೇಳಿ ಫೇಮಸ್ ಆಗಿತ್ತು. ಹಾಗೆ ಇದು ಚಳಿಗಾಲದಲ್ಲಿ ನಮಗೆ ಮೂಗು ಕಟ್ಟೋ ಪ್ರಾಬ್ಲಮ್ ಇರ್ತದೆ, ಶೀತ ಆಗ್ತದೆ, ಅದಕ್ಕೆ ಇದು ತುಂಬ ಒಳ್ಳೆಯದಾಗ್ತದೆ ಈ ಟೀ. ಇದನ್ನು ಈಗ ಮೊದಲಿಗೆ ನೀರು ಕುದಿಲಿಕ್ಕಿಟ್ಟು ಅದಕ್ಕೆ ಆ ಶುಂಠಿಯನ್ನು ಜಜ್ಜಿ ಹಾಕ್ಕೊಳ್ಬೇಕು. ಶುಂಠಿಯನ್ನು 1 ರಿಂದ 2 ನಿಮಿಷವರೆಗೆ ಕುದಿದ ನಂತರ ನಾವೇನು ಉಳಿದ ಮಸಾಲೆ ಇಟ್ಕೊಂಡಿದ್ದೇವೆ ಅದನ್ನು ಒಂಚೂರು ಕುಟ್ಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೋದು. ಅಥವಾ ನೀವು ಒಂದು ಸ್ವಲ್ಪ ಜಾಸ್ತಿ ಇದನ್ನೆಲ್ಲ ತೆಗೊಂಡು ಮಿಕ್ಸರ್ ಜಾರ್ನಲ್ಲಿ ಹುಡಿ ಮಾಡಿ ಒಂದು ಸಣ್ಣ ಕರಡಿಗೆಯಲ್ಲಿ ಹಾಕಿಟ್ರೆ ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ಬೋದು. ನಂತರ ಇದಕ್ಕೆ 1 ಅಥವಾ 2 ತುದಿಯಷ್ಟು ತುಳಸಿ ಹಾಕ್ಕೊಳ್ಬೋದು. ನೀವು ದೊಡ್ಡ ಪತ್ರೆ ಇದೆ ದೊಡ್ಡ ಪತ್ರೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಸ್ವೀಟಿಗೆ ಇಷ್ಟ ಇದ್ದವರು ಮಾತ್ರ ಬೆಲ್ಲ ಸೇರಿಸ್ಕೊಳ್ಬೋದು. ನಾನು ಇವತ್ತು ಬೆಲ್ಲ ಹಾಕಿ ತೋರಿಸ್ತಾ ಇದ್ದೇನೆ. ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳುವವರು ಹಾಗೇ ಚಪ್ಪೆ ಕೂಡ ಕುಡಿಬೋದು. ಅದಕ್ಕೊಂದು ಲಿಂಬೆ ಹಣ್ಣು ಹಿಂಡ್ಕೊಂಡು ಅಥವಾ 1-2 ಕಲ್ಲು ಉಪ್ಪು ಹಾಕ್ಕೊಂಡು ನೀವು ಕುಡಿಬೋದು. ಇದನ್ನು ಈಗ ಚೆನ್ನಾಗಿ 2 ರಿಂದ 3 ನಿಮಿಷವರೆಗೆ ಕುದಿಸಬೇಕು. ಅಂದರೆ ಮಸಾಲೆ ಎಲ್ಲ ನಾವು ನೀರಿಗೆ ಬಿಟ್ಕೊಳ್ಬೇಕು ಇದರಲ್ಲಿ. ಅಲ್ಲಿವರೆಗೆ ಇದನ್ನು ಕುದಿಸಿಕೊಳ್ಬೇಕು. ನೀವು ಎಷ್ಟು ಕುದಿಸ್ತೀರಿ ಅಷ್ಟು ಒಳ್ಳೆಯದು. 1/4 ಲೋಟ ನೀರಿಟ್ಟು 1 ಲೋಟ ಆಗುವಲ್ಲಿವರೆಗೆ ಕುದಿಸಿದರೆ ಇದು ತುಂಬ ರುಚಿಯಾಗಿರ್ತದೆ. ಹಾಗೂ
ನಮಗೆ ತುಂಬ ಹೆಲ್ಪ್ಫುಲ್ ಕೂಡ ಆಗಿರ್ತದೆ. ನೋಡಿ ನಮ್ಮ ಮಸಾಲೆ ಟೀ ರೆಡಿ ಆಯಿತು. ಹಾಲು ಹಾಕದೇನೆ ಹಾಗೇ ಇದನ್ನು ಕುಡಿಯೋದು. ಇದಕ್ಕೆ ಬೇಕು ಅಂತಂದರೆ ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿಕೊಳ್ಬೋದು ಇಷ್ಟ ಇರುವವರು, ಇಲ್ಲದವರು ಹಾಗೇ ಕೂಡ ಕುಡಿಬೋದು. ಖಾಲಿ ಇದಕ್ಕೆ ಬೆಲ್ಲ ಇಷ್ಟ ಇಲ್ಲದವರು ಜೇನು ಹಾಕ್ಕೊಳ್ಬೋದು. ಜೇನು ಹಾಕೋದ್ರಿಂದ ಕೂಡ ನಮಗೆ ಮತ್ತಷ್ಟು ಹೆಲ್ಪ್ಫುಲ್ ಆಗ್ತದೆ. ಇದು ಕಲ್ಲು ಸಕ್ಕರೆ ಕೂಡ ಹಾಕಿಕೊಳ್ಬೋದು. ಎರಡೂ ಥರದ ಟೀಯನ್ನು ಇವತ್ತು ಮಾಡಿ ಒಮ್ಮೆ ಕುಡಿತೀರಲ್ವ ಸ್ನೇಹಿತರೆ. ಮಾಡಿದ ನಂತರ ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಹಾಕಿ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳೋದನ್ನು ಕೂಡ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋಗಳು ಹೇಗೆ ಮೂಡಿ ಬರ್ತಾ ಇದೆ ಅಂತ ಹೇಳೋದನ್ನು ಕೂಡ ಹೇಳಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಬಿಸಿ ಬಿಸಿ ಚಾಯದೊಂದಿಗೆ ಟೀ ಡೇಯನ್ನು ಎಂಜಾಯ್ ಮಾಡಿ.